ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ BS ಜಯಪ್ರಕಾಶ್ ನಾರಾಯಣ್ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 6. ಪುಸ್ತಕದ ಹೆಸರು ಸುಸ್ವರಲಕ್ಷ್ಮಿ ಸುಬ್ಬಲಕ್ಷ್ಮಿ. ಇಂಗ್ಲಿಷ್ ಮೂಲ TJS ಜಾರ್ಜ್. ಕನ್ನಡಕ್ಕೆ ಅನುವಾದ BS ಜಯಪ್ರಕಾಶ್ ನಾರಾಯಣ್. ಅಭಿಪ್ರಾಯ ಮೋಹನ್ ಕುಮಾರ್ DN. ಓದುತ್ತಿರುವವರು ದೀಪು ಸುರೇಂದ್ರನಾಥ್. MS ಸುಬ್ಬಲಕ್ಷ್ಮಿ ಅವರ ಹೆಸರನ್ನು ಕೇಳದವರು ಯಾರಿದ್ದಾರೆ? ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಖ್ಯಾತಿಯನ್ನು ವಿಸ್ತಾರಗೊಳಿಸಿದ ಅಪ್ರತಿಮ ಕರ್ನಾಟಕ ಸಂಗೀತದ ಗಾಯಕಿಯವರು. ಕೇವಲ ದಕ್ಷಿಣ ಭಾರತಕ್ಕೆ ಸೀಮಿತಗೊಂಡಿದ್ದ ಕರ್ನಾಟಕ ಸಂಗೀತವನ್ನು ದೇಶವ್ಯಾಪಿ ಹರಡಿದ ಕೀರ್ತಿ ಬಹುಮುಖ್ಯವಾಗಿ ಅವರಿಗೆ ಸಲ್ಲಬೇಕು. ಅಂತಹ ಮಹಾನ್ ಸಾಧಕಿಯ ಬಗೆಗೆ ತಿಳಿದುಕೊಳ್ಳುವುದು ಅವರಿಗೆ ನೀಡುವ ಗೌರವವೆಂದೇ ನನ್ನ ಅನಿಸಿಕೆ. ಈ ಪುಸ್ತಕವನ್ನು ಬರೆದವರು ಭಾರತದ ಪ್ರಖ್ಯಾತ ಪತ್ರಕರ್ತರಾದ TJS ಜಾರ್ಜ್ ಅವರು. ಇದು ಮಧುರೈ ಷಣ್ಮುಗವಡಿವು ಸುಬ್ಬಲಕ್ಷ್ಮಿಯವರ ಆತ್ಮಚರಿತ್ರೆಯಲ್ಲ, ಅವರ ಬದುಕಿನ ಕುರಿತಾದ ಸವಿಸ್ತಾರ ನೋಟವನ್ನು ನೀಡುವ ಕೃತಿ. MS ಅವರ ಬಗ್ಗೆ ಅನೇಕ ಭಾಷೆಗಳಲ್ಲಿ ಅಸಂಖ್ಯಾತ ಕೃತಿಗಳು ಈಗಾಗಲೇ ಹೊರಬಂದಿವೆ. ಅವೆಲ್ಲವೂ ಅವರ ಜನ್ಮ, ಬಾಲ್ಯ, ಯೌವನ, ಸಂಗೀತಾಭ್ಯಾಸ, ಸಾಧನೆ, ವೈವಾಹಿಕ ಜೀವನ ಕುರಿತಾಗಿ ಮಾಹಿತಿ ನೀಡುವ ಪುಸ್ತಕಗಳು. ಆದರೆ ಈ ಪುಸ್ತಕ ಅವೆಲ್ಲವನ್ನೂ ಹೇಳುತ್ತದೆಯಾದರೂ ಭಾರತದ ಸ್ವರ ಸಾಮ್ರಾಜ್ಞಿಯ ಬದುಕಿನ ಪ್ರತಿ ತಿರುವನ್ನು ಆಯಾ ಘಟನೆಯ ಒಳಹೊಕ್ಕು ಭಾವುಕತೆಗೆ ಒಳಗಾಗದೆ ಹೊರ ನಿಂತು ಸಮಗ್ರ ನೋಟವನ್ನು ನೀಡುತ್ತದೆ. ಹೀಗಾಗಿ ಈ ಪುಸ್ತಕ ಬೇರೆಲ್ಲ ಪುಸ್ತಕಗಳಿಗಿಂತ ವಿಭಿನ್ನವಾಗಿದೆ. MS ಅವರು ಜನಿಸಿದ್ದು ದೇವದಾಸಿ ಪದ್ಧತಿಯುಳ್ಳ ಮನೆಯಲ್ಲಿ. ಆಗಿನ ಕಟ್ಟುಪಾಡುಗಳು, ಸಾಮಾಜಿಕ ಕಟ್ಟಳೆಗಳು ಇದೆಲ್ಲದರ ನಡುವೆ ಅವರ ಸಂಗೀತಾಭ್ಯಾಸ ಅಬಾಧಿತವಾಗಿ ನಡೆಯುತ್ತಿತ್ತು. ತೀರಾ ಕೆಳಹಂತದ ವರ್ಗದಲ್ಲಿ ಜನಿಸಿದ ಅವರು ವಂಶ ಪಾರಂಪರ್ಯವಾಗಿ ಬಂದ ಅದೇ ಹಾದಿಯನ್ನು ತುಳಿಯಬೇಕಾಗಿತ್ತು. ಆದರೆ ದೈವದತ್ತವಾಗಿ ಒಲಿದ ಸಂಗೀತ ಅವರ ಬದುಕಿನ ದಿಕ್ಕನ್ನೇ ಬೇರೆಡೆಗೆ ನಿರ್ದೇಶಿಸಿದ್ದು ಪವಾಡವೇ ಸರಿ. ತೀರಾ ಮುಗ್ಧೆಯಾಗಿದ್ದ, ಸಂಕೋಚ ಸ್ವಭಾವದವರಾಗಿದ್ದ, ದಾಕ್ಷಿಣ್ಯಕ್ಕೆ ಒಳಗಾಗುತ್ತಿದ್ದ MS ತನ್ನ ತಾಯಿ ಷಣ್ಮುಗವಡಿವು ಮದುವೆ ಮಾಡಲು ಯತ್ನಿಸುತ್ತಿರುವ ಸಂಗತಿಯನ್ನು ತಿಳಿದ ಕೂಡಲೇ ಮಧುರೈ ನಗರವನ್ನು ಬಿಟ್ಟು ದೂರದ ಮದ್ರಾಸಿಗೆ ಒಬ್ಬರೇ ಹೊರಟು ಬಿಟ್ಟರು. ಅಲ್ಲಿ ಅವರಿಗೆ ಕಲ್ಕಿ ಸದಾಶಿವಂ ಅವರು ಸಿಗುತ್ತಾರೆ. ಅಲ್ಲಿಂದ ಅವರ ಬದುಕಿನ ಗತಿಯೇ ಬದಲಾಗುತ್ತದೆ. ಅದಾಗಲೇ ಮದುವೆಯಾಗಿ 2 ಮಕ್ಕಳಿದ್ದ ಸದಾಶಿವಂ ಅವರನ್ನು MS ಅವರು ಮದುವೆಯಾಗುತ್ತಾರೆ. ಅದಕ್ಕೂ ಮುನ್ನ 4-6 ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿರುತ್ತಾರೆ. ಜೊತೆಯಲ್ಲೇ ಸಂಗೀತ ಕಚೇರಿಗಳನ್ನು ನೀಡುವ ಮೂಲಕ ತಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಿರುತ್ತಾರೆ. ಗ್ಲಾಮರ್ ಲೋಕ ಮತ್ತು ಕಲೆ ಎರಡಲ್ಲೂ ಪರಿಣಿತಿಯನ್ನು ಸಾಧಿಸುವ MS ಕೊನೆಗೂ ಆರಿಸಿಕೊಂಡಿದ್ದು ಕಲೆಯನ್ನೇ. ಅವರನ್ನು ಆ ಹಾದಿಗೆ ಎಳೆದು ತಂದಿದ್ದು ಸದಾಶಿವಂ. ನಂತರ ಬಿಡಿ, ಅವರ ಮದುವೆಯ ಬಳಿಕ ಸರಿಸುಮಾರು 3 ದಶಕಗಳು ನಡೆದಿದ್ದು ನಭೂತೋ ನಭವಿಷ್ಯತಿ ಎನ್ನುವ ಅತ್ಯುನ್ನತ ಮಟ್ಟದ ಕಲಾರಾಧನೆ. ದೇವದಾಸಿ ಮನೆತನದಲ್ಲಿ ಜನಿಸಿದ್ದ ಹೆಣ್ಣು ಮಗಳು ಬ್ರಾಹ್ಮಣ್ಯರ ಆಧಿಪತ್ಯದಲ್ಲಿದ್ದ ಕಲೆಯನ್ನು ಸತತ ವಿರೋಧಗಳ ನಡುವೆಯೂ ಛಲಬಿಡದೆ ಸಾಧನೆಯ ಮೆಟ್ಟಿಲನ್ನು ತುಳಿಯುತ್ತಾ ಸಾಗುವಾಗ ವಿರೋಧಿಸಿದ್ದ ಬಣವೇ ಆಕೆಯನ್ನು ಕರೆದು ಸನ್ಮಾನ ಮಾಡುವ ಹಂತಕ್ಕೆ MS ತಲುಪುತ್ತಾರೆ. MS ಅವರ ಬದುಕಿನಲ್ಲಿ ಅವರ ಪತಿ ಸದಾಶಿವಂ ವಹಿಸಿದ್ದ ಪಾತ್ರ ಅಪಾರವೂ ವಿಶಾಲ ವ್ಯಾಪ್ತಿಯುಳ್ಳದ್ದೂ ಆಗಿದೆ. ಹೇಗೆ ಅವರ ಸುತ್ತ ಸದಾಶಿವಂ ಯಾರೂ ಅಷ್ಟು ಸುಲಭವಾಗಿ ಭೇದಿಸಲಾಗದ ರಕ್ಷಣಾ ಕೋಟೆಯನ್ನು ನಿರ್ಮಿಸಿದರೋ, ಹಾಗೆ ಅದೇ ಕೋಟೆಯ ಒಳಗೆ MS ಅವರನ್ನು ಬಂಧಿಸಿದ್ದರು ಎನ್ನುವ ಸಂಗತಿ ಸತ್ಯ. ಈ ರೀತಿಯ ಅನೇಕ ಇತಿಮಿತಿಗಳು, ಕಟ್ಟುಪಾಡುಗಳು ಇಬ್ಬರನ್ನು ಬಹುಕಾಲ ದಾಂಪತ್ಯದಲ್ಲಿ ಬಂಧಿಸುತ್ತದೆ. ಪರಸ್ಪರ ವೈರುಧ್ಯ ಚಿತ್ತ ಪ್ರವೃತ್ತಿಯೇ ಸಹಬಾಳ್ವೆಗೆ ಸಹಕಾರಿಯಾಗುತ್ತದೆ. ಈ ಎಲ್ಲ ಸಂಗತಿಗಳ ಹೊರತಾಗಿ MS ಅವರ ಬದುಕಿನ ಅತ್ಯಂತ ಖಾಸಗಿ ಸಂಗತಿಗಳನ್ನು ಕೂಡ ಪುಸ್ತಕ ವಿಶ್ಲೇಷಿಸುತ್ತದೆ. ಅದು ಇನ್ನೊಬ್ಬ ಸಂಗೀತ ಸಾಧಕ GNB ಅಲಿಯಾಸ್ GN ಬಾಲಸುಬ್ರಹ್ಮಣ್ಯಂ ಜೊತೆಗೆ MS ಅವರ ಪ್ರೇಮ. ಮದುವೆಗೂ ಮುನ್ನ ಶಾಕುಂತಲಾ ಸಿನಿಮಾದಲ್ಲಿ ಇಬ್ಬರು ಅಭಿನಯಿಸುವಾಗ MS ಅವರಲ್ಲಿ GNB ಅವರೆಡೆಗೆ ತೀವ್ರವಾದ ಪ್ರೇಮಾಂಕುರವಾಗುತ್ತದೆ. ಅದನ್ನು ಅವರು ಪತ್ರ ಬರೆಯುವ ಮೂಲಕ ವ್ಯಕ್ತಪಡಿಸುತ್ತಾರೆ ಕೂಡ. ಜತನವಾಗಿ ಕಾದುಕೊಂಡು ಬಂದ ಆ ಪತ್ರಗಳನ್ನು
ಇದುವರೆಗೂ MS ಅವರ ಬಗ್ಗೆ ಬರೆದ ಯಾವೊಬ್ಬ ಲೇಖಕನೂ ಓದಿರುವುದೂ ಇಲ್ಲ, ನೋಡಿರಲೂ ಸಾಧ್ಯವಿಲ್ಲ. ಆದರೆ ಲೇಖಕ ಜಾರ್ಜ್ ಅದನ್ನೆಲ್ಲ ಪರಿಶೀಲಿಸಿದ್ದಾರೆ ಎನ್ನುವುದು ಈ ಪುಸ್ತಕದ ನಿಜವಾದ ಅಗ್ಗಳಿಕೆ. ಸದಾಶಿವಂ ಅವರ ಭದ್ರಕೋಟೆಯಲ್ಲಿ ಬಂಧಿತರಾಗಿದ್ದ MS ಅವರಿಗೆ ಕೊನೆಗೂ ತಾನಿಷ್ಟಪಟ್ಟವನೊಂದಿಗೆ ಬಾಳುವ ಅದೃಷ್ಟವಿರಲಿಲ್ಲವೋ, ಅಥವಾ ಸದಾಶಿವಂ ಅವರ ವ್ಯೂಹ ಅವರಿಬ್ಬರನ್ನು ಒಂದಾಗಲು ಬಿಡಲಿಲ್ಲವೋ ಎಂಬುದು ಕಾಲಗರ್ಭದಲ್ಲಿ ಹೂತು ಹೋದ ಸತ್ಯ. ಆದರೆ ಸದಾಶಿವಂ ಅವರನ್ನೇ ವರಿಸುವ MS ಮುಂದೆ ನಡೆಸಿದ್ದು ಸತತ 6 ದಶಕಗಳ ಅನ್ಯೋನ್ಯ ದಾಂಪತ್ಯ. ನೆನಪಿಡಿ, ಈ ಪುಸ್ತಕ ಹೇಳುವ ಅಸಂಖ್ಯಾತ ಸಂಗತಿಗಳು ಕಾಲಾನುಕ್ರಮದಲ್ಲಿಲ್ಲ. MS ಮತ್ತು ಸದಾಶಿವಂ ಅವರ ಬದುಕನ್ನು ಪ್ರಮುಖ ಘಟನೆಗಳೊಂದಿಗೆ ತೆರೆದಿಡುವ ಮೂಲಕ ಎಲ್ಲ ಅಂಶಗಳನ್ನು ಬೆಸೆಯಲಾಗಿದೆ. ಹೀಗಾಗಿ ಇದೊಂದು ಡಿಸಾರ್ಡರ್ ಲೈಫ್ ಅನಲೈಸ್ಡ್ ಕೃತಿಯಾಗಿದೆ. ಅನುವಾದ ಕೂಡ ಸೊಗಸಾಗಿ ಮೂಡಿಬಂದಿದೆ. ನೀವು ಇದನ್ನು ಓದಿ ಆನಂದಿಸಿ. ಧನ್ಯವಾದಗಳು.